ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಡಿ ಈ ನೂತನ ತಿಂಗಳು ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಈ ಮುಂಜಾನೆಯಲ್ಲಿ ದೇವರು ಒಂದು ವೇಳೆ ವಾಗ್ದಾನ ಕೊಟ್ಟಿದ್ದಾರೆ. ಪ್ರೀತಿದ ಮಕ್ಕಳೇ, ಏನಂದರೆ ಯೆಹೋಶುವನು ಇಸ್ರಾಯೇಲರಿಗೆ ಹೇಳಿದ ಮೊದಲನೇ ವಿಧೇಯ ಎಂಬುದಾಗಿ. ಹೌದು ಮಕ್ಕಳೇ, ಇದಕ್ಕೆ ಆಧಾರವಾಗಿ ಯೆಹೋಶುವ 23ನೇ ಅಧ್ಯಾಯ 6ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನೆಂದರೆ ನೋಡಿ, ಮೋಶೆಯ ಧರ್ಮಶಾಸ್ತ್ರ ವಿಧೇಯಗಳನ್ನೆಲ್ಲ ಸ್ಥಿರ ಚಿತ್ತದಿಂದ ಕೈಗೊಳ್ಳಿರಿ, ಎಡಕ್ಕಾದರೂ ಬಲಕ್ಕಾದರೂ ಹೊರೆಯಾಗಬೇಡ್ರಿ. ಆಮೇಲೆ ಹೌದು ಪ್ರತಿ ಮಕ್ಕಳೇ, ದೇವರು ನಮ್ಮನ್ನು ಇಲ್ಲಿ ಹೆಚ್ಚಿಸ್ತಿದ್ದಾರೆ. ನಾವು ಯೋಚಿಸಬೇಕಾದ್ರೆ ಏನಂದರೆ, ದೇವರು ನಮ್ಮಿಂದ ಏನೇನು ಅಪೇಕ್ಷಿಸುತ್ತಾನೆಂದು ಅರ್ಥ ಮಾಡಿಕೊಂಡ ನಂತರ ನಮ್ಮ ಜವಾಬ್ದಾರಿ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ನಮ್ಮ ಜೀವನದಲ್ಲಿ ದೇವರನ್ನು ಅಪೇಕ್ಷಿಸಿಕೊಂಡಾದ ಆದ ತಕ್ಷಣ ನಾವೇನು ಮಾಡಬೇಕು? ನಮ್ಮ ಜೀವನ ಸಮಯನ ವ್ಯರ್ಥ ಮಾಡದೆ, ದೇವ್ರ ವಾಕ್ಯ ಹೇಳ್ತದೆ, ಯೆಹೋಶುವ ಪುಸ್ತಕದಲ್ಲಿ ನೋಡೋದಾದ್ರೆ 23ನೇ ಅಧ್ಯಾಯ ಮತ್ತು 24ನೇ ಅಧ್ಯಾಯ ನಾವು ಆತನ ವಿಧೇಯ ಎಂಬುದಾಗಿ ನೋಡಿ. ಆತನ ವಿಧೇಯ ಅಂದರೆ ಭಾಷಣಗಳು ಮತ್ತೆ ಬರೆಯಲ್ಪಟ್ಟಿವೆ. ತನ್ನ ನಾಯಕತ್ವದಲ್ಲಿ ನಡೆದ ಘಟನೆಗಳನ್ನು ಕುರಿತು ಪ್ರಸ್ತಾಪಿಸುತ್ತಾ ಯೆಹೋವನು ತಾನೇ ಅವರಿಗಾಗಿ ಯುದ್ಧ ಮಾಡಿದನೆಂಬುದಾಗಿ. ಹೌದು ಪ್ರತಿ ಮಕ್ಕಳು, ದೇವರು ನಮಗಾಗಿ ಯುದ್ಧ ಮಾಡಿದ್ದಾರೆ. ಮತ್ತೆ ಹೇಳ್ತಾರೆ, ದೇವರಲ್ಲಿ ಸಾಕಷ್ಟು ನಂಬಿಕೆ ಹುಟ್ಟಿರಬೇಕು, ಆದರೂ ಅವರು ನಿಷ್ಠೆಯಿಂದ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕೆಂಬುದಾಗಿ. ಹೌದು ಪ್ರತಿ ಮಕ್ಕಳು, ನಮ್ಮ ಜೀವಿತದಲ್ಲಿ ದೇವ್ರ ಮಾರ್ಗದಲ್ಲಿ ನಡಿಬೇಕು. ಯೆಹೋಶುವ ಹೇಳ್ತಾರೆ, ನೀವು ಎಡಕ್ಕಾದರೂ ಬಲಕ್ಕಾದರೂ ಹೋಗದೆ ದೇವರಲ್ಲಿ ಹೊರೆಯಾಗಿರಿ ಎಂಬುದಾಗಿ. ಅದೇ ಥರ ಮೊದಲನೇದಾಗಿ ನೋಡ್ತಾದ್ರೆ ಪ್ರತಿ ಮಕ್ಕಳೇ, ದೇವರು ಮೋಶೆಯ ಮುಖಾಂತರ ಕೊಟ್ಟ 10 ಕಟ್ಟಳೆಗಳನ್ನು ಬಿಡದೆ ಪ್ರಾಸ್ತಾಪ ಮಾಡುತ್ತಾನೆ ಎಂಬುದಾಗಿ. ಅದೇ ಕೈಗೊಳ್ಳಬೇಕು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬಾರದು. ಎರಡನೇದಾಗಿ ಉಳಿದಿರುವ ಅನ್ಯ ಕೈಗೊಳಗೆ ಬೇಕು, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ತಿರುಗಬಾರದು. ಉಳಿದಿರುವ ಅನ್ಯ ಜನಾಂಗಗಳೊಡನೆ ಸೇರಬಾರದು, ಅವರು ದೇವರ ಹೆಸರನ್ನು ಎತ್ತರಬಾರದು ಎಂಬುದಾಗಿ ಹೇಳ್ತಾರೆ. ಹೌದು ಮಕ್ಕಳು, ನಮ್ಮ ಜೀವನದಲ್ಲಿ ದೇವರ ಮಾರ್ಗದಲ್ಲಿ ನಡಿಬೇಕು ಎಂಬುದಾಗಿ. ಜನಗಳೊಡನೆ ಕುಟ್ಟುತ್ತರ ಬಾರಬಾರದು, ಹೇಳಿದರನ್ನು ಮುಂದೆ ಇವು ಸಂಭವಿಸುವುದು. ಇಸ್ರಾಯೇಲರು ದೇವರ ಮಾತನ್ನು ಪೂರ್ಣ ಹೃದಯದಿಂದ ಅನುಸರಿಸದೆ ಹೋದದ್ರಿಂದ ಅವರೆಷ್ಟು ಕಷ್ಟ ನಷ್ಟಗಳಿಗೆ ಸಿಲುಕಿಕೊಳ್ಳರು ಎಂಬುದಾಗಿ. ಹೌದು ಮಕ್ಕಳೇ, ಇಸ್ರಾಯೇಲ್ ತುಂಬ ಕಷ್ಟದಲ್ಲಿದ್ದರು. ದೇವರನ್ನ ತಿಳಿದುಕೊಳ್ಳದೆ ತಮ್ಮ ಇಷ್ಟ ಬಂದ ಹಾಗೆ ಮಜಾ ಮಾಡ್ತಾ ಇದ್ರು. ಆದರೆ ನಮಗಾದರೂ ದೇವರು ಹೆಚ್ಚಿಸ್ತಿದ್ದಾರೆ. ನಾವು ಒಳ್ಳೆ ಮಾರ್ಗದಲ್ಲಿ ನಾವು ನಡಿಬೇಕೆಂಬುದಾಗಿ. ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಳಿ ಪ್ರಾರ್ಥನೆ ಮಾಡೋದನ್ನ ಕಣ್ಮುಚ್ಚಿಕೊಂಡು ಪ್ರಾರ್ಥನಾ ಪರಿಶೋಧನೆ ಮಹೋನ್ನತಳಿದ್ದೀರಿ. ಒಳ್ಳೆ ಸಮಯಕ್ಕೆ ಸ್ತೋತ್ರ. ಈ ಮುಂಜಾನೆ ಓದಿಸಪ್ಪ, ನಾವು ಎಡಕ್ಕೆ ಓದಿ ನಿಮ್ಮ ಒಳ್ಳೆ ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯುವಂತೆ ಸಹಾಯ ಮಾಡು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವಿತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.